ಹಲೋ ಫ್ರೆಂಡ್ಸ್, ಬನ್ನಿ ಇವತ್ತಿನ ಆಸೆ ಪಸರನ್ನು ನೋಡ್ಕೊಂಬರೋಣ. ಈ ಕಡೆ ಸೂರ್ಯಗೆ ಮೀನಾ ಹಾಲು ತೊಗೊಂಬರ್ತಾಳೆ. ಹಾಲು ತೊಗೊಂಬರೋದನ್ನ ನೋಡಿ, ಇದೇನಿದು ಹೊಟ್ಟೆ ಅನ್ಕೊಂಡಿದ್ಯಾ, ಅನ್ನ ಸಾರು ಪಲ್ಯ ಒಬ್ಬಟ್ಟು ಎಲ್ಲ ತಿನ್ನಿಸಿದ್ಯಾ, ಮತ್ತು ನೋಡ್ರಿ ಹಾಲು ತೊಗೊಂಬಂದು ಕೊಡ್ತಾಯಿದ್ಯಾ ಅಂದರೆ ನೈಟ್ ಟೈಮ್ ಹಾಲು ಕೊಟ್ಟರೆ ತುಂಬ ಚೆನ್ನಾಗಿ ನಿದ್ದೆ ಬರುತ್ತೆ ರೀ ಅಂತೇಳಿ ಅಂತಾರೆ. ಅದಕ್ಕೆ ಆಯಿತು, ಆದರೆ ನನಗೆ ಬೇಡ, ಸಾಕಾಗ್ಬಿಟ್ಟಿದೆ, ಬಾ ನಿದ್ದೆ ಮಾಡೋಣ ಅಂತೇಳಿ ಅಂತಾರೆ. ಇಲ್ಲ ರೀ, ನೀವು ಪಾತ್ರೆ ತೊಳಿಬೇಕು ಅಂತಂದಾಗ ಇದೇನಿದು ಗಂಡ ಹತ್ರ ಕೂತ್ಕೊಂಡು ಕಷ್ಟ ಸುಖ ಹೇಳೋದನ್ನ ಬಿಟ್ಬಿಟ್ಟು ಈ ಕಡೆ ಪಾತ್ರೆ ತೊಳಿಬೇಕು, ಬಟ್ಟೆಗಳು ವಾಶ್ ಮಾಡಬೇಕು ಅಂತೀಯಲ್ಲ ಇದೇ ಟೈಮಲ್ಲಿ ನೀನು ಅಂತೇಳಿ ಅಂತಾನೆ. ಅದಕ್ಕೆ ರೀ, ನಾಳೆ ಪೂಜೆ ಐತಿ ಅಲ್ವಾ, ತುಂಬ ಕೆಲಸ ಇದೆ ಅಂದಾಗ ನಾನು ಇದ್ದೀನಲ್ಲ, ನಾನು ಹೆಲ್ಪ್ ಮಾಡ್ಕೊಡ್ತೀನಿ ಬಾ ಅಂತೇಳಿ ಅಂತಾರೆ. ಸರಿ ಆಯಿತು, ನಾನು ನಿಮಗೇನೋ ಒಂದು ಸರ್ಪ್ರೈಸ್ ತೊಗೊಬಂದಿದ್ದೀನಿ ಅಂತ ಹೇಳ್ತಾರೆ. ಏನದು, ಏನು ಗಿಫ್ಟು ಅಂತೇಳಿ ಅಂದಾಗ ಈ ಕಡೆಯಿಂದ ಒಂದು ಗಿಫ್ಟನ್ನು ಓಪನ್ ಮಾಡಿ ಸೂರ್ಯಕಾಯಿಗೆ ಕಟ್ತಾಳೆ. ಅದನ್ನು ನೋಡಿ ಏನಿದು ಅಂತ ಅಂದಾಗ, ಇದು ದಾರ ರೀ, ನಿಮ್ಗೆ ಒಳ್ಳೇದಾಗಲಿ ಅಂತ ದೇವ್ರ ಹತ್ರ ಇಟ್ಟು ಪೂಜೆ ಮಾಡ್ಕೊಂಡು ಎತ್ಕೊಬಂದಿದ್ದೀನಿ. ನೀವು ಚೆನ್ನಾಗಿದ್ದರೆ ನಾನು ಚೆನ್ನಾಗಿದ್ದಂಗೆ, ನಾವು ಚೆನ್ನಾಗಿದ್ದರೆ ಮನೆಯವರೆಲ್ಲ ಚೆನ್ನಾಗಿದ್ದಂಗೆ, ಮಾವನು ಚೆನ್ನಾಗಿದ್ದರೆ ನಾವು ಎಲ್ಲರೂ ಚೆನ್ನಾಗಿದ್ದಂಗೆ ಅಂತೇಳಿ ಅಂತಾರೆ. ಸರಿ ಆಯಿತು ಅಂತೇಳಿ ಅಂತಾರೆ. ಸರಿ ಆಯಿತು, ನಿದ್ದೆ ಮಾಡೋಣ ಬಾ ಅಂದಾಗ, ಇಲ್ಲ ನನಗೆ ಒಂದು ಸ್ವಲ್ಪ ಕೆಲಸ ಇದೆ ಅಂತೇಳಿ ಅಂತಾರೆ. ಯಾವುದೇ ಕಾರಣಕ್ಕೂ ನೀನು ಬಿಡೋದಿಲ್ಲ, ಬಾಯಿ ಮುಚ್ಕೊಂಡು ಸೈಲೆಂಟಾಗಿ ಮಲ್ಕೋ ಅಂತೇಳಿ ಅಂತಾರೆ. ಏನಿವತ್ತು ನೀನು ಇಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಯಾ ಅಂತೇಳಿ ಸೂರ್ಯ ಅಂತಾನೆ. ಅದಕ್ಕೆ ಈ ಕಡೆ ಮೀನೂ ನಾಚ್ಕೊಂಡಿರ್ತಾಳೆ. ಸರಿ ಆಯಿತು ಮಲ್ಕೋ, ಬೆಳಿಗ್ಗೆ ಕೆಲಸ ಇದೆ ಅಂತೇಳಿ ಇಬ್ಬರು ಸಹ ಮಲ್ಕೊತಾರೆ. ಬೆಳಗ್ಗೆ ಎದ್ದು ಸತ್ಯನಾರಾಯಣ ಪೂಜೆಗೆಲ್ಲ ಮನೆಯಲ್ಲೇ ರೆಡಿ ಮಾಡ್ತಾ ಇರ್ತಾರೆ. ಈ ಕಡೆ ಮೀನಾ ದೇವರಿಗೆ ಅಂತ ಹೇಳಿ ಎಲ್ಲ ಪೂಜೆಗೆಲ್ಲ ರೆಡಿ ಮಾಡ್ತಾ ಇರ್ತಾಳೆ. ಆಚೆಗಡೆ ಶಾಂತಿನ ನಿಲ್ಲಿಸ್ಕೊಂಡು ಅವ್ರ ಅತ್ತೆ ಯಾವ ಥರ ಗುಡಿಸ್ಬೇಕು ಅಂತ ಹೇಳಿ ಹೇಳ್ಕೊಡ್ತಾ ಇರ್ತಾರೆ. ಅತ್ತೆ ದಯವಿಟ್ಟು ಈ ಥರ ಎಲ್ಲ ಕೆಲಸ ಕೊಡಬೇಡಿ, ನನಗೆ ಸಗಣಿ ಎಲ್ಲ ಸಾರಿಸೋ ಕೆಲಸ ಕೊಡ್ತೀರಾ ಅಂದ. ಹೌದು, ಎಲ್ಲ ಕೊಡ್ತೀನಿ, ಮಾಡಲೇಬೇಕು, ನೀನು ಇರೋದೇನಕ್ಕೆ, ದೊಡ್ಡ ಮನುಷ್ಯಾಗಿರೋದೇನಕ್ಕೆ, ನೀನು ಮಾಡಲೇಬೇಕು ಅಂತೇಳಿ ಶಾಂತಿ ಕೈಯಲ್ಲಿ ಕಂಪ್ಲೀಟಾಗಿ ಎಲ್ಲ ನೀಟಾಗಿ ಸಾರಿಸಿ ರಂಗೋಲಿ ಹಾಕಿ ಎಲ್ಲ ಕೆಲಸನೂ ಮಾಡಿಸ್ತಾ ಇರ್ತಾರೆ. ಎಲ್ಲಿ ಅವಳು ಅಂತೇಳಿ ಅಂದಾಗ, ಅವಳು ಡಬ್ಬಿಂಗ್ ಹೋಗಿದ್ದಾಳೆ ಅಂತೇಳಿ. ಅವಳಲ್ಲ, ಇನ್ನೊಬ್ಬಳು ಸೊಸೆ ಎಲ್ಲಿ ರೋಹಿಣಿ ಅಂತಂದಾಗ, ಅವಳು ಇಲ್ಲೇ ಇದ್ದಾಳೆ, ಬರ್ತಾಳೆ ಅಂತೇಳಿ ಅಂತಾರೆ. ಅದಕ್ಕೆ ಅವಳನ್ನ ಕರಿ ರಂಗೋಲಿ ಹಾಕೋಕ್ಕಂದಾಗ, ಅವಳಿಗೆ ಬರೋದಿಲ್ಲ, ಅವಳೆಲ್ಲ ಹಾಳು ಮಾಡಿಬಿಡ್ತಾಳೆ ಅಂತೇಳಿ ಅಂತಾರೆ. ನನಗೆ ಗೊತ್ತು ಯಾವ ಥರ ಹಾಕಿಸ್ಬೇಕು ಅಂತ, ನೀನು ಬಾಯಿ ಮುಚ್ಕೊಂಡು ಮಾಡೋ ಕೆಲಸ ಅಂತೇಳಿ ಬೈತಾರೆ. ಈ ಕಡೆ ಸರಿ ಆಯಿತು ಅಂತ ಹೇಳಿ ನೀಟಾಗೆಲ್ಲ ಗುಡಿಸಿ ಎಲ್ಲ ಕ್ಲೀನ್ ಮಾಡ್ತಾಳೆ. ಅತ್ತೆ ನೀವು ಹಿಂಗೆಲ್ಲ ನಾನು ಬೈಬೇಡಿ ಅತ್ತೆ, ನೀವೇನತ್ತೆ ಅಂದಾಗ, ನಾನು ಅಲ್ದರೆ ಇನ್ಯಾರೇ ಬೈಬೇಕು, ನನಗಲ್ದೆ ಇನ್ಯಾರಿಗಿದೆ ಅಧಿಕಾರ ನೀನು ಬೈಯೋಕೆ, ನೋಡಿ ಬಾಯಿ ಮುಚ್ಕೊಂಡು ಮಾಡಿ ಅಂತೇಳಿ ಅಂತಾರೆ. ಸರಿ ಆಯಿತು ಅಂತೇಳಿ ಬೈಕೊಂಡೆ ಈ ಕಡೆ ಶಾಂತಿ ಎಲ್ಲ ಕ್ಲೀನಿಂಗ್ ಮಾಡೋಕ್ಕೆ ಶುರು ಮಾಡ್ತಾಳೆ. ಅದೇ ಟೈಮ್ಗೆ ಈ ಕಡೆ ರೋಹಿಣಿ ರಂಗೋಲಿ ಪುಡಿ ಎತ್ಕೊಂಡ್ಬರ್ತಾಳೆ. ಅತ್ತೆ ಇವಳು ಬೇಡ ಅತ್ತೆ, ಚೆನ್ನಾಗಿರೋದನ್ನ ಹಾಳು ಮಾಡಿಬಿಡ್ತಾಳೆ, ರಂಗೋಲಿ ಎಲ್ಲ ಹಾಕೋಕ್ಕೆ ಬರೋಲ್ಲ ಅವಳಿಗೆ, ಬಾಗಿಲು ಕೂಡ ನೋಡೋಕ್ಕಾಗೋದಿಲ್ಲ, ಹಂಗೆ ರಂಗೋಲಿ ಹಾಕ್ತಾರೆ ಅಂದಾಗ, ನಿನ್ನ ಥರ ಅಲ್ಲ, ನಾನು ಏನು ಅಂತ ನನಗೆ ಗೊತ್ತು, ನೀಟಾಗಿ ಯಾವ ಥರ ಹಾಕ್ಬೇಕೇನೋ ಅಂತ ನಾನು ಹೇಳ್ಕೊಡ್ತೀನಿ, ಬಾಯಿ ಮುಚ್ಕೊಂಡು ಹೋಗಿ ಮೀನಾಗಿ ಹೆಲ್ಪ್ ಮಾಡು ಅಂತೇಳಿ ಅಂತಾರೆ. ನಾನು ಹೋಗಿ ಏನಂತ ಹೆಲ್ಪ್ ಮಾಡಲಿ ಅಂದಾಗ, ಪೂಜೆಗೆ ಏನೇನು ಬೇಕೋ ಅದನ್ನು ಹೆಲ್ಪ್ ಮಾಡು, ಅದನ್ನು ಹೇಳ್ಬೇಕಾ ನಿನಗೆ, ಅದನ್ನು ಹೇಳ್ಸ್ಕೊತೆ ನನ್ನ ಕೈಲಿ, ಮೊದಲು ಹೊರಡು ಇಲ್ಲಿಂದ ಅಂತ ಹೇಳಿ ಬೈತಾರೆ. ಸರಿ ಆಯಿತು ಅಂತ ಹೇಳಿ ಈ ಕಡೆ ಶಾಂತಿ ಹಾಕು ರಂಗೋಲಿ ಚೆನ್ನಾಗಿ ಹಾಕಬೇಕು, ಅರ್ಥ ಆಯ್ತಾ, ಅವ್ರು ಹೇಳ್ಕೊಟ್ಟಂಗೆ ಹಾಕು ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾಳೆ. ಈ ಕಡೆ ರೋಹಿಣಿನ ಬಾಮ್ಮ ನೀನು ಕುತ್ಕೊಂಡು ರಂಗೋಲಿ ಹಾಕು ಅಂತೇಳಿ ಅಂತಾರೆ. ಸರಿ ಆಯಿತು ಅಂತೇಳಿ ರೋಹಿಣಿ ಕುತ್ಕೊತಾಳೆ. ಸೀರೆನೆಲ್ಲ ಮುಡ್ಚ್ಕೊಂಡು ನೀಟಾಗಿ ರಂಗೋಲಿ ಹಾಕು ಅಂತೇಳಿ ರಂಗೋಲಿ ಯಾವ ಥರ ಹೇಳ್ಕೊಡ್ಬೇಕು ಏನು ಅಂತೇಳಿ ಹೇಳ್ತಾರೆ. ರಂಗೋಲಿ ಎಲ್ಲ ಹಾಕಿದಾದ್ಮೇಲೆ ಮನೆಯಲ್ಲಿ ಪೂಜೆಗೆಲ್ಲ ರೆಡಿ ಆಗುತ್ತೆ. ಪೂಜೆ ತುಂಬ ಸುಸೂತ್ರವಾಗಿ ತುಂಬ ಚೆನ್ನಾಗಿ ನಡೆಯುತ್ತೆ. ಈ ಕಡೆ ಪೂಜಾರಿ ಎತ್ಕೊಂಡು ಯಾರ್ಯಾರಿಗೆ ಏನೇನು ಬೇಕು ಮನಸ್ಸಲ್ಲಿ ದೇವ್ರನ್ನ ಬೇಡ್ಕೊಳ್ಳಿ ಅಂತೇಳಿ ಅಂತಾರೆ. ಸರಿ ಆಯಿತು ಅಂತ ಹೇಳಿ ಈ ಕಡೆ ಎಲ್ಲರೂ ಸಹ ದೇವ್ರನ್ನ ಬೇಡ್ಕೊಂಡು ಪೂಜಾರಿಯವರಿಗೆ ಅವರ ಒಂದು ದುಡ್ಡು ಏನಿದೆ ಅದನ್ನು ತಟ್ಟೆಲಿಟ್ಟು ಕೊಡ್ತಾರೆ. ಅದಾದಮೇಲೆ ಪೂಜೆ ಎಲ್ಲ ಮುಕ್ತಾಯ ಆದಮೇಲೆ ಎಲ್ರಿಗೂ ಪ್ರಸಾದನ ಕೊಡ್ತಾರೆ. ಅದೇ ಟೈಮ್ಗೆ ಈ ಕಡೆ ರವಿ, ನಾನು ಡಬ್ಬಿಂಗ್ ಇದೆ ಶ್ರುತಿಗೆ, ಡಬ್ಬಿಂಗ್ ಮುಗಿಸ್ಕೊಂಡು ಶ್ರುತಿನ ಕರ್ಕೊಂಡು ಕರೆಕ್ಟ್ ಟೈಮ್ ಊಟಕ್ಕೆ ಬಂದುಬಿಡ್ತೀನಿ ಅಂದಾಗ, ಸರಿ ಆಯಿತು ಯಾವುದೇ ಕಾರಣಕ್ಕೂ ಮಿಸ್ ಮಾಡಬೇಡ ಅಂತೇಳಿ ಮೀನಾ ಹೇಳಿ ಕಳಿಸ್ತಾಳೆ. ಅದೇ ಟೈಮ್ಗೆ ಈ ಕಡೆ ರವಿ ಹೋದ್ಮೇಲೆ ರಂಗನಾಥಿಗೆ ಕಾಲ್ ಬರುತ್ತೆ. ಸ್ಕೂಲಿಂದ ಯಾವುದೋ ಬುಕ್ ಬರಬೇಕು ಅಂತೇಳಿ ಕಾಲ್ ಮಾಡ್ತಾರೆ. ಅಮ್ಮ ನಂಗೆ ಸ್ವಲ್ಪ ಕೆಲಸ ಇದೆ, ಹೋಗ್ಬಿಟ್ಟು ಬರ್ತೀನಿ ಅಂದಾಗ, ಅದೇನೋ ಈ ಟೈಮಲ್ಲೂ ಕೆಲಸ ಇಟ್ಕೊಂಡಿದ್ದೆ ಅಂದಾಗ, ಯಾವುದೇ ಕಾರಣಕ್ಕೂ ಕೆಲಸ ಕೊಡ್ತಾ ಇರಲಿಲ್ಲ, ಆದರೆ ಏನೋ ಅರ್ಜೆಂಟ್ ಕೆಲಸ ಇದೆ, ಏನೋ ಲೆಕ್ಕ ಇಡಬೇಕಂದ್ರೆ ಅದಕ್ಕೋಸ್ಕರ ಕರಿತಾ ಇದ್ದಾರೆ, ನಡಿ ಸೂರ್ಯ ಕಾರಿತ್ತು ಹೋಗೋಣ ಅಂತೇಳಿ ಅಂತಾರೆ. ಬಂಕ್ ಹಾಕ್ಬೋದಲ್ಲ ಅಂದಾಗ, ಅಯ್ಯೋ ಈ ಕಡೆ ರಂಗನಾಥ್ ಗುರಾಯಿಸ್ತಾರೆ. ಸರಿ ಆಯಿತು ನೋಡಿ, ಬಂಕ್ ಹಾಕೋಕ್ಕಾಗಲ್ವಲ್ಲ, ಬನ್ನಿ ಹೋಗೋಣ ಅಂತ ಹೇಳಿ ಡ್ರೆಸ್ ಚೇಂಜ್ ಮಾಡಿಕೊಂಡು ಈ ಕಡೆ ಸೂರ್ಯ ಮತ್ತು ಇವರೆಲ್ಲ ಹೊರಡ್ತಾರೆ. ಈ ಕಡೆ ಶಾಂತಿ ಅವರೆಲ್ಲ ಹೋದ್ಮೇಲೆ ಶಾಂತಿಗೆ ಅವರ ಅತ್ತೆ ಹೇಳ್ತಾರೆ, ಹೋಗು ಹೆಲ್ಪ್ ಮಾಡು ಮೀನಾಗೆ ಮನೆ ಕೆಲಸದಲ್ಲಿ ಅಂದಾಗ, ಅವರಮ್ಮ ಇದ್ದಾರಲ್ವ ಅದಕ್ಕೇನೋ ಅವರೇ ಹೆಲ್ಪ್ ಮಾಡ್ತಾರೆ ಅಂತೇಳಿ ಅಂತಾರೆ. ನಿಮಗೇನಾದರೂ ಅಭ್ಯಂತರನ ಕೆಲಸ ಹೆಲ್ಪ್ ಮಾಡೋದ್ರಲ್ಲಿ ಅಂದಾಗ, ಆ ಥರದ್ದೆಲ್ಲ ಏನೂ ಇಲ್ಲ ಬೇರೆ, ನಾನು ಹೋಗಿ ಹೆಲ್ಪ್ ಮಾಡ್ತೀನಿ ಅಂತ ಹೇಳ್ತಾರೆ. ಸರಿ ಆಯಿತು ಅಂತ ಹೇಳಿ ಕಿಚನ್ಗೆ ಹೊರಡೋ ಟೈಮ್ಗೆ ಅದೇ ಟೈಮ್ಗೆ ಈ ಕಡೆ ಕನಕ ಬರ್ತಾಳೆ. ನೋಡಮ್ಮ ಒಳ್ಳೆ ಟೈಮ್ಗೆ ನಿಮ್ಮ ತಂಗಿ ಬಂದರು ಅಂತೇಳಿ ಅಂತಾಳೆ. ಕನಕ ಬಂದು ಸೈಲೆಂಟಾಗಿ ನಿಂತ್ಕೊತಾಳೆ. ಅದೇನು ಪೂಜೆ ಎಲ್ಲ ಆದಮೇಲೆ ಬಂದಿದ್ಯಾ, ಯಾಕೆ ಇಷ್ಟು ಲೇಟಾಗಿ ಬಂದೆ ಏನು ಅಂತೇಳಿ ಕೇಳ್ತಾರೆ. ಏನು ಮಾತಾಡಿದ್ರೆ ಸೈಲೆಂಟಾಗಿ ನಿಂತ್ಕೊತಾಳೆ. ಈ ಕಡೆ ಶಾಂತಿ, ಹೌದೌದು ಏನು ಚಪಾತಿ ಮಾಡೋಕ್ಕೋ ಪ್ರೋಗ್ರಾಮ್ ಇತ್ತೇನೋ ಅದಕ್ಕೆ ಲೇಟಾಗಿ ಬಂದಿದ್ದಾಳೆ ಅಂತಾರೆ. ಅದಕ್ಕೆ ಅವರತ್ತೆ ಲಟ್ಟಣಿಗೆ ಇದೆಲ್ಲ ಹಾಕ್ಬಿಡ್ತೀನಿ, ಯಾರ ಹತ್ರ ಹೆಂಗೆ ಮಾತಾಡಬೇಕಂತ ಗೊತ್ತಾಗೋದಿಲ್ವ, ಸೈಲೆಂಟಾಗಿರು ಅಂತೇಳಿ ಅಂತಾರೆ. ಅದಕ್ಕೆ ಈ ಕಡೆ ಜೋಳ ಎಷ್ಟು ಗಟ್ಟಿಯಾಗಿರುತ್ತೆ ಅಂತ ಹೇಳಿ ಒಡೆದು ಹೇಳೋ ಅವಶ್ಯಕತೆ ಇಲ್ಲ, ಬಿಸಿ ಇದರೆಲ್ಲ ಹಾಕಿದ್ರೆ ಸಾಕು, ಅದು ಹೆಂಗೆ ಬಿಟ್ಕೊಳ್ಳುತ್ತೆ ಅಂತ ಗೊತ್ತಾಗುತ್ತೆ, ಸಹಿಸ್ಕೊತಾರಂತ ಎಷ್ಟು ಒಂದಕ್ಕಷ್ಟು
ನಾನು ಇನ್ನೊಂದು ಮುಖನ ನೀನು ನೋಡಿಲ್ಲ ಅಂತ ಅಂದಾಗ ಈ ಕಡೆ ಮೀನಾ ನೀನು ಇನ್ನೊಂದು ಮುಖ ನನಗೆ ತೋರಿಸೋಷ್ಟು ನಾನೇನು ಮಾಡಿದ್ದೀನಿ, ಯಾಕೆ ಈ ಥರ ಎಲ್ಲ ಮಾತಾಡ್ತಾ ಇದ್ದೀವಿ, ಏನಾಯಿತು ಅಂತ ಕೇಳ್ತಾಳೆ. ಆದರೆ ಏನು ಮಾತಾಡ್ತಿರೇ ಸೈಲೆಂಟಾಗಿರ್ತಾಳೆ. ನಿಮ್ಮ ಗಂಡನಿಗೆ ಒಳ್ಳೆ ಹೆಂಡತಿ ಅಥವಾ ಒಳ್ಳೆ ಹೆಂಡ್ತಿಯಾಗಿ ಯಾವ ಥರ ತಪ್ಪು ಯಾವ ಥರ ಸರಿ ಅಂತ ಹೇಳಬೇಕು, ಅವ್ರಿಗೆ ಹೇಳೋಕ್ಕೆ ಒಳ್ಳೆ ಹೆಂಡ್ತಿನೂ ಇಲ್ಲ ಒಳ್ಳೆ ತಾಯಿನೂ ಇಲ್ಲ ಅಂತಾಳೆ. ಈ ಕಡೆ ಶಾಂತಿ ನೀನು ಚೋಟ್ ಮೆಣಸೆ ಏನು ಒಂದು ಸೌತೆಕಾಯಿ ಅಷ್ಟು ಉದ್ದ ಇಲ್ಲ, ನೀನು ನನ್ನ ಬಗ್ಗೆ ಮಾತಾಡ್ತೀಯ, ಅವ್ರ ತಾಯಿತನದ ಬಗ್ಗೆ ಮಾತಾಡ್ತೀಯ, ಏನು ಅಂದ್ಕೊಂಡಿದ್ಯಾ ನೀನು ಅಂತೇಳಿ ಅಂತಾರೆ. ಬೀಗ್ರೆ ಏನಿದು ಅಂತೇಳಿ ಅಂದಾಗ ಈ ಕಡೆ ಕುಸುಮ ಏನೇ ಇದು, ಏನು ಮಾತಾಡ್ತಾ ಇದೆಯಾ ನೀನು, ಎಲ್ಲಿ ಬಂದು ಏನು ಮಾತಾಡ್ತಾ ಇದೆಯಾ, ಒಂದು ಚೂರು ಏನಾದರೂ ಆದರೆ ಅವಳ ಜೀವನ ಏನಾಗುತ್ತೆ, ಅವಳ ಸಂಸಾರ ನಿನಗೇನಾದರೂ ಗೊತ್ತಿದೆಯಾ, ಏನು ಮಾತಾಡ್ತಾ ಇದೆಯಾ ನೀನು, ಪರಿಜ್ಞಾನ ಇದೆಯಾ ಅಂತೇಳಿ ಬಯೋಕ್ಕೆ ಶುರು ಮಾಡ್ತಾರೆ. ಗೊತ್ತಮ್ಮ ನಾನು ಏನು ಮಾತಾಡ್ತಾ ಇದ್ದೀನಿ ಅಂತ ಅಂದ್ಬಿಟ್ಟು ಅದನ್ನೇ ಇವ್ರ ಗಂಡನಿಗೆ ಹೇಳಬೇಕು ನನಗಲ್ಲ ಅಂತೇಳಿ ಅಂತಾರೆ. ಇಷ್ಟು ದಿನ ನಂಬಾವ ಅಂತದ್ದು ಇವಾಗ ನಿನ್ನ ಗಂಡ ಅನ್ನೋ ಮಟ್ಟಕ್ಕೆ ಬಂದುಬಿಟ್ಟೆ ನೀನು ಅಂದಾಗ, ಹೌದು ನನ್ನ ಗಂಡ ಅನ್ನೋ ಮಟ್ಟಕ್ಕೆ ನಾನು ಬಂದಿರೋದು, ಅವ್ರಿಗೇನು ಅಷ್ಟು ಮಾತ್ರ ಗೊತ್ತಾಗೋದಿಲ್ವಾ, ರೂಢಿಸಮ್ ಮಾಡ್ಕೊಂಡು ತಿರುಗಾಡ್ತಾರೆ, ನನ್ನ ಗಂಡನಿಗೆ ಇಷ್ಟು ಧೈರ್ಯ ಇದ್ದರೆ ಅವ್ರು ನನ್ನ ಗಂಡನ ಸವಾಸಕ್ಕೆ ಬರಬೇಕು ಅಂತೇಳಿ ಅಂತಾರೆ. ಮೊದಲು ಏನಾಯಿತು ಅಂತ ಹೇಳು, ಮೊದಲು ಅದಾದಮೇಲೆ ಸುತ್ತಿ ಬಳಸಿ ಮಾತಾಡೋದನ್ನ ಬಿಡು ಅಂತೇಳಿ ಮನೆಯವರೆಲ್ಲ ಬೈಯೋಕ್ಕೆ ಶುರು ಮಾಡ್ತಾರೆ. ಮೊದಲು ಏನಾಗಿದೆ ಅಂತ ಹೇಳು ಅಂದಾಗ ಈ ಕಡೆ ರೋಡಿನ ಬಿಟ್ಟು ನನ್ನ ಗಂಡನ ಓಡಿಸಿದ್ದಾರೆ ಅಂತೇಳಿ ಅಂತಾರೆ. ಮನೆಯವರೆಲ್ಲ ಆಶ್ಚರ್ಯ ಆಗೋಗ್ತಾರೆ. ಏನು ಅಂದ್ಕೊಂಡಿದ್ಯಾ ನೀನು, ಆ ಥರ ಎಲ್ಲ ಏನೂ ಆಗಿಲ್ಲ, ರೂಢಿಗಳಿಂದ ನಿನ್ನ ಗಂಡನ ನನ್ನ ಗಂಡ ಕಾಪಾಡಿದ್ದಾನೆ, ನಿನ್ನ ಗಂಡ ಸುಳ್ಳು ಹೇಳಿರೋದು, ನಿನ್ನ ಹತ್ರ ನನ್ನ ಗಂಡ ಅಲ್ಲ, ಯಾವುದೇ ಕಾರಣಕ್ಕೂ ನನ್ನ ಗಂಡ ಯಾವತ್ತೂ ಒಬ್ರು ಮೋಸ ಮಾಡೋದಿಲ್ಲ, ರೂಢಿಗಳಿಗೆ ರೂಢಿ, ಹೀರೋನೇ ನನ್ನ ಗಂಡ ಅಂತೇಳಿ ಅಂತಾರೆ. ನಿನ್ನ ಗಂಡ ಏನು ದೊಡ್ಡ ಹೀರೋ ಅಂತ ಬಿಲ್ಡಪ್ ಕೊಡ್ತಾ ಇದೆಯಾ ಅಂದಾಗ, ಹೌದು ನನ್ನ ಗಂಡ ಹೀರೋನೇ, ನನ್ನ ಗಂಡ ಹೀರೋ ಆಗ್ತಿದ್ದಕ್ಕೆ ನಿನ್ನ ಗಂಡನ ಕಾಪಾಡಿರೋದು ಅಂತೇಳಿ ಅಂತಾರೆ. ಅಲ್ಲಿಗೆ ನನ್ನ ಗಂಡ ಸುಳ್ಳು ಹೇಳ್ತಾ ಇದ್ದಾನೆ ಅಂತೇಳಿ ಕೇಳ್ತಾಳೆ. ಅಲ್ಲಿಗೆ ಇವತ್ತಿನ ಎಪಿಸೋಡ್ ಕಂಪ್ಲೀಟ್ ಆಗುತ್ತೆ. ಮುಂದಿನ ಎಪಿಸೋಡಲ್ಲಿ ಮೀಟ್ ಮಾಡೋಣ. ಆದಷ್ಟು ನನ್ನ ವೀಡಿಯೋಸ್ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬನ್ನು ಮಾಡಿ. ಬಾಯ್ ಬಾಯ್.